ಚೆಲ್ಲಾಟ, ಕಾಮಿಡಿ ಟೈಮ್ ಚೆಲ್ಲಾಟ. ಮುಂಗಾರು ಮಳೆ ಆದಮೇಲೆ ನಾನು ಏನಲ್ವೋ ಅದನ್ನು ಮಾಡಿದೆ. ನಾವು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ, ನೆಲಮಂಗ್ಲ. ಅಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಬರ ಬರ ಅಂತ ಅಷ್ಟೆಲ್ಲ ಟೈಮ್ ಇರಲಿಲ್ಲ ನಮಗೆ. ಓಕೆ, ಏನೋ ಕೆಲಸ ಮಾಡಬೇಕು, ಡ್ರಾಮಾ ಸಿಕ್ಕಿದ್ರೆ ಡ್ರಾಮಾ ಮಾಡಬೇಕು, ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಬೇಕು, ಜನ ಶಿಳ್ಳೆ ಹೊಡಿಬೇಕು, ನಮಗೆ ಚಪ್ಪಾಳು ಅಷ್ಟೇ ತಲೆಯಿದೆ. ನನ್ನನ್ನು ಕರ್ಕೊಂಡೋಗಿ ಮುಂಗಾರು ಮಳೆ ಸಿನಿಮಾಲಿ ಒಬ್ಬ ಶ್ರೀಮಂತ ಕುಟುಂಬದ ಮಗನ ಹೈ ಕ್ಲಾಸ್ ಮಗ ಮಾಡ್ಬಿಟ್ರು. ಆ ಕಲ್ಲರ್ ನೋಡ್ಬಿಟ್ಟು ಜನ ಚೆನ್ನಾಗಿ ಅವನು ಯಾರು ಹೈ ಕ್ಲಾಸ್ ಹುಡುಗ ಅಂದ್ಬಿಟ್ಟು ಸೂಪರ್ ಹಿಟ್ ಆಯ್ತಲ್ಲ. ಅದಾದ ಮೇಲೆ ಏನಾಗುತ್ತೆ, ನಿಮ್ಗೆ ಜನ ಏನು ಇಷ್ಟಪಡ್ತಾರೋ ಅದನ್ನೇ ಕೊಡಬೇಕಾಗುತ್ತಲ್ಲ ಸರ್. ಅದನ್ನು ಕೊಟ್ಟು ಕೊಟ್ಟು 2006ರಿಂದ ಈಗ 2024, 18 ವರ್ಷ ಆಯಿತು. ನನಗೆ ಅನಿಸ್ತಾ ಇರುತ್ತೆ, ಸೊ ಚೇಂಜ್ ಮಾಡಬೇಕಲ್ಲ ಈಗ ಸ್ವಲ್ಪ ಏನಾದರೂ ಅಂತ. ನನಗೆ ಈ ಥರ ಕ್ಯಾರೆಕ್ಟರ್ಸು ಬೇಸಿಕಲಿ ಭಾಳ ಇಷ್ಟ ಸರ್, ಈ ಥರದ್ದು. ಆ್ಯಂಡ್ ಹಾಗಾಗಿ ನಾನು ಈ ಸ್ಟೋರಿನ ನರೇಟ್ ಮಾಡಿದಾಗ, ಪಿನಾಕ ಕಥೆನ ನರೇಟ್ ಮಾಡಿದಾಗ, ಆ ಮೇಕಪ್ಗೆ ಐ ಟುಕ್ 3.5 hours ತಗೊಂಡು ಬಂದೆ. ಅಲ್ಲಿ ನಮ್ಮ ಧನು ಆ ಸ್ಕಲ್ ಮೇಲೆ ಬೆಂಕಿ ಮೇಲೆ ನಡಿಬೇಕಲ್ಲ, ಹಿಂಗೆ ನೋಡಿದೆ, ನಡಿಬೋದಲ್ಲ ಅಂದೆ. ಸರ್ ಡೂಪ್ ಇದ್ದಾರೆ ಅಂದೆ. ಏನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ಥರ, ನಾನು ಯಾರು ಈ ಥರ ನೋಡಿಲ್ಲ, ನಾನೇ ನಡೀತೀನಿ, ಒಂದ್ಸಲಿ ನಡಿಬೋದಾ ಅಂದೆ. ಸರ್ ತೋರಿಸ್ತೀನಿ ಬನ್ನಿ ಸರ್ ಅಂತ ಧನು ಪಟ 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 ಅಂತ ನಡೆದ್ಬಿಟ್ಟ. ನಾನು ನೋಡಿದೆ, ಡೈರೆಕ್ಟ್ರ್ ಹೇಳಿದ ನಾವು ಹೀರೋ ಇನ್ನೂ ನಡೀತೀವಿ ಅಂತ. ರೆಡಿ ಮಾಡ್ಕೋತೀನ ಅಂದೆ. ಶಾರ್ಟ್ ಎಲ್ಲ ರೆಡಿ ಅಡ ಬನ್ನಿ ಅಂತ. 1 ಬುರುಡೆ, 2 ಬುರುಡೆ, 3 ಬುರುಡೆ, 4ನೇ ಬುರುಡು ಕಾಲು ಸುಡ್ತಾ ಇದೆ, ದೊಡ್ಡ ದೊಡ್ಡ ಸುಡ್ತಾ ಇದೆ, ತೋರಿಸ್ಲಿಲ್ಲ. ಇಳಿದೆ ಕೆಳಗೆ, ಇಳಿದ್ಬಿಟ್ಟು ಧನು ಕಾಲ್ಗೆ ಏನು ಹಾಕ್ಕೊಂಡಿದ್ಯಾ ಅಂದೆ. ಏನಿಲ್ಲ ಸರ್ ಹಂಗೇನು ಹೇಳಿದೆ ಅಂದ. ಹೌದಾ ಸರ್ 1 more ಅಂದ. ಸುಡ್ತಾ ಇದೆ ಹೆಂಗಪ್ಪ ಹೇಳಿ. ನಾನೀಗ ಇನ್ನೊಂದು ಶಾರ್ಟ್ ಆಯಿತು, ಇನ್ನೊಂದು ಶಾರ್ಟ್ ಅದು ಜಾಸ್ತಿ ಸುಟ್ಬಿಡ್ತು. ಅದೇನಾಗುತ್ತೆ, ಸ್ಕಲ್ ಮೇಲೆ ಬೆಂಕಿ ಹಚ್ಚಿದಾಗ ಆ ಸ್ಕಲ್ ಕೂಡ ಅದು ಕೂಡ ಹೀಟ್ ಆಗ್ಬಿಡುತ್ತೆ ಬೆಂಕಿಲಿ. ಫುಲ್ಲು ನಡೆದೆ. ಆಮೇಲೆ ಹೇಳಿದ, ಬಡ್ಡಿ ಮಗನೇ ಕಾಲು ಸುಡ್ತಾ ಇದೆ ನನಗೆ ಅಂದೆ. ನನಗೂ ಸುಡ್ತು ಸರ್, ಹೇಳಿಲ್ಲ ಅಷ್ಟೇ. ಸೊ ಆ ಥರ, ಸೊ ಅದು ರಿಯಲ್ ಆಗಿ ಮಾಡಿದ್ದು. ಸೊ 3 hour ತಗೊಂಡೆ ಆ ಮೇಕಪ್ ಮಾಡೋದು. ನೋಡಿ, ಒಬ್ಬ ಆರ್ಟಿಸ್ಟ್ ಆಗಿ ನನಗೂ ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡೋಕ್ಕೆ ಭಾಳ ಆಸೆ ಇರುತ್ತೆ. ಅದಕ್ಕೆ ಡೈರೆಕ್ಟ್ರು ಯೋಚನೆನೂ ಇರಬೇಕು. ಓಕೆ, ಇವ್ರನ್ನ ಬೇರೆ ಥರ ತೋರಿಸ್ಬೇಕು ಅಂತ. ಈಗ ನೀವು ಹೇಳಿದ್ರಿ ಫಸ್ಟ್ ಸಿನಿಮಾ ನೀವು ವಿಲನ್ ಆಗಿ ಬಂದರೆ, ಈಗ ಈ ಥರ ಅದಕ್ಕಿಂತ ಹೆಚ್ಚಿರುತ್ತೆ ಸರ್ ಸಿನಿಮಾಲಿ. ಸರ್ ಅದೇ ನೀವು ಕೂಡ ಬೇರೆ ಬೇರೆ ಪಾತ್ರಗಳನ್ನು ಮಾಡೋ ಆಲೋಚನೆಗಳ ಬಗ್ಗೆ ಹೇಳ್ತಾ ಇದ್ರಿ. ಜೊತೆಗೆ 18 ವರ್ಷ ಮುಂಗಾರು ಮಳೆ ಜರ್ನಿನೂ ಕೂಡ ಮಾತಾಡಿದ್ವಿ. ಸೊ ಡಿಸೆಂಬರ್ 29ಕ್ಕೆ ಮುಂಗಾರು ಮಳೆ ಬಂದು 18 ವರ್ಷ ಆಯಿತು. ಸೊ ಈ ಸಂದರ್ಭಕ್ಕೂ ಕೂಡ ಗಣೇಶ್ ಅವ್ರನ್ನ ಅಂದರೆ ಒಂದಿಷ್ಟು ಬೇರೆ ಬೇರೆ ಶೇಡಲ್ಲಿ ತೋರಿಸುವಂಥ ಪ್ರಯತ್ನಗಳಿಗೆ ಕಥೆಗಳನ್ನು ರೆಡಿ ಮಾಡುವಂತಹ ನಿರ್ದೇಶಕರ ಕೊರತೆ ನಮ್ಮಲ್ಲಿತ್ತ, ಅಥವಾ ನೀವು ಪಾತ್ರಗಳಿಗೆ ಒಗ್ಗಿಕೊಳ್ಳುವಂತಹ ಸಂದರ್ಭ ಲೇಟ್ ಆಯ್ತಾ ಅನ್ನುವಂಥದ್ದು ಸರ್? ಇಲ್ಲ, ನನಗೆ ಆ ಬೇರೆ ಥರದ ಸ್ಕ್ರಿಪ್ಟೇ ಬರಲಿಲ್ಲ ಜಗನ್ ಅವ್ರ. ಏನಾಗುತ್ತೆ, ಆರ್ಟಿಸ್ಟ್ ಚೇಂಜ್ ಮಾಡಬೇಕು ಅಂತ ಇರುತ್ತೆ. ಈಗ ನೋಡಿ, ಈಗ ಬಿಡಿ, ಈಗ ಒಂದು 3-4 ವರ್ಷದಿಂದ ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ ಹಂಗೆ ಆಗ್ತಾ ಇದೆ. ಬಿಫೋರ್ ನಾನು ವರ್ಷಕ್ಕೆ 3 ಸಿನಿಮಾ ಮಾಡ್ತಿದ್ದೆ. 3 ಸಿನಿಮಾ ಮಾಡಿದಾಗ ಒಂದು ಎಕ್ಸ್ಪರಿಮೆಂಟ್ ಮಾಡ್ಬೋದು. 3 ಸಿನಿಮಾ ಅಂತ ಬಂದಾಗ ಒಬ್ಬ ಆರ್ಟಿಸ್ಟ್ ಆಗಿ ಒಂದು ಎಕ್ಸ್ಪರಿಮೆಂಟ್ ಅಂತ ಮಾಡ್ಬೋದು. ಕಥೆ ಬರಬೇಕು. ಕಥೆ ಬಂದ ತಕ್ಷಣ ಪ್ರೊಡಕ್ಷನ್ ಹೌಸ್ ಕೂಡ ಅದನ್ನು ಹಾಗೆ ಎತ್ತಿ ಹಿಡಿಬೇಕು. ಈಗ ಇಷ್ಟು 18 ವರ್ಷ ಮಾಡಿದ ಪಾತ್ರಗಳು ಖುಷಿ ಕೊಟ್ಟಿದೆ, ಖುಷಿ ಕೊಟ್ಟಿಲ್ಲ ಅಂತ ಏನಿಲ್ಲ. ಬಟ್ ಆ್ಯಸ್ ಎ ಆ್ಯಕ್ಟರ್ ಬೇರೆ ಆಯಾಮವನ್ನು ತೋರಿಸ್ಬೇಕಲ್ಲ, ಆ್ಯಸ್ ಆ್ಯಕ್ಟರ್ ತೋರಿಸ್ಬೇಕಾಗುತ್ತೆ. ಬಂದಿದೆ, ಕೆಲವೊಂದು ವರ್ಕೌಟ್ ಆಗಿಲ್ಲ, ಬಿಟ್ಟಿದ್ದೀವಿ. ಐ ಥಿಂಕ್ ಇದು ರೈಟ್ ಟೈಮ್ ಅನಿಸುತ್ತೆ, ಕರೆಕ್ಟ್ ಟೈಮಲ್ಲಿ ಚೇಂಜ್ ಮಾಡಿದ್ದೀವಿ ಅನಿಸುತ್ತೆ. ಗಣೇಶ್ ಸರ್, ನಿಮ್ಮ ಕ್ಲಾಸು ಮಾಸು ಎಲ್ಲ ವೇರಿಯೇಷನ್ಸ್ನ ನೋಡ್ಕೊಂಡು ಬರ್ತಿದ್ದೀವಿ. ನೀವೇ ಹೇಳ್ದಂಗೆ ಇದು ನಿಮ್ಮ ಕರಿಯರ್ಗೆ ಮತ್ತೊಂದು ಮಹತ್ವದ ತಿರುವು ಕೊಡುವಂಥ ಒಂದು ಬೇರೆ ಜಾನರ್ ಸಿನಿಮಾ. ಸೊ ಮೊದಲ ಬಾರಿಗೆ ನಿಮ್ಮನ್ನ ಹರಿಸಿ ಬಂದಾಗ ನೀವು ಯಾವ ಥರ ಫೀಲ್ ಆದ್ರಿ? ಜೊತೆಗೆ ಶಿಲ್ಪಾ ಮೇಡಮ್ ಅವ್ರು ಏನಂದ್ರು? ಬೆಳಿಗ್ಗೆ ಟೀಸರ್ ತೋರಿಸ್ದೆ, ಶಿಲ್ಪನ್ಗೂ ಮಕ್ಳಿಗೂ ಹ್ಯಾಪಿ ನ್ಯೂ ಇಯರ್ ನೋಡಿ ಅಂತ. ಸೊ 3 ನೋಡಿ, ಸಖತ್ತಾಗಿ ಮಾಡಿದ್ರಿ, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಅಂದರು. ಹೌದು, ಸಖತ್ತಾಗಿ ಕಾಣಿಸ್ತಾ ಇದ್ದೀವಿ. ನಾನು ಯಾಕೆ ಇಲ್ಲಿ ಥರ ಡೈಲಾಗ್ ಹೇಳಿದೆ ಅಂದರೆ, ನನ್ನ ಮಗ ಟೀಸರ್ ನೋಡಿ ಒಂದೇ ಸಲ ನೋಡಿದ ತಕ್ಷಣ ಥರ ಪ್ಯಾ 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 ಅಂತಿದ್ದು. ಓಕೆ, ಇದು ನಾವು ಅಂದ್ಕೊಂಡಾಗೆ ಕಿಕ್ ಕೊಡುತ್ತೆ ಅಂತ ಅಂದ್ಕೊಂಡ್ವಿ.
ಖುಷಿಯಾಗಿದ್ದಾರೆ ಸರ್. ಸರ್ ಈಗ ನಮ್ಮ ಮನೆಯವರು ಖುಷಿ ಆಗ್ತಾರೆ, ಅದ್ರ ಜೊತೆಯಲ್ಲಿ ನೀವುಗಳೆಲ್ಲ ಸ್ನೇಹಿತರು, ಮಾಧ್ಯಮದ ಮಿತ್ರರು, ಹೌದು ಬೇರೆ ಥರ ಮಾಡಿದಿರಿ ಅಂತ ಹೇಳಿದಾಗ, ಫ್ಯಾನ್ಸ್ ಎಲ್ಲ ಬೇರೆ ಥರ ಮಾಡಿದಿರಿ ಅಂದಾಗ, ಹೌಸ್ಫುಲ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಹೌಸ್ಫುಲ್ ಬೋರ್ಡ್ ಬಿದ್ದಾಗ ಖುಷಿನೇ ಬೇರೆ ಸರ್. ಚೆಲ್ಲಾಟ, ಕಾಮಿಡಿ ಟೈಮ್ ಚೆಲ್ಲಾಟ. ಮುಂಗಾರು ಮಳೆ ಆದಮೇಲೆ ನಾನು ಏನಲ್ವೋ ಅದನ್ನು ಮಾಡಿದೆ. ನಾವು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ, ನೆಲಮಂಗ್ಲ. ಅಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಬರ ಅಂತ ಅಷ್ಟೆಲ್ಲ ಟೈಮ್ ಇರಲಿಲ್ಲ ನಮಗೆ. ಏನೋ ಕೆಲಸ ಮಾಡಬೇಕು, ಡ್ರಾಮಾ ಸಿಕ್ಕಿದ್ರೆ ಡ್ರಾಮಾ ಮಾಡಬೇಕು, ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಬೇಕು, ಜನ ಶಿಳ್ಳೆ ಹೊಡಿಬೇಕು, ನಮಗೆ ಚಪ್ಪಾಳೆ ಅಷ್ಟೇ ತಲೆಯಲ್ಲಿ. ನನ್ನನ್ನು ಕರ್ಕೊಂಡೋಗಿ ಮುಂಗಾರು ಮಳೆ ಸಿನಿಮಾಲಿ ಒಬ್ಬ ಶ್ರೀಮಂತ ಕುಟುಂಬದ ಮಗನ ಹೈ ಕ್ಲಾಸ್ ಮಗ ಮಾಡ್ಬಿಟ್ರು. ಆ ಕಲ್ಲರ್ ನೋಡ್ಬಿಟ್ಟು ಚೆನ್ನಾಗಿ ಅವನು ಯಾರು ಹೈ ಕ್ಲಾಸ್ ಹುಡುಗ ಅಂದ್ಬಿಟ್ಟು ಸೂಪರ್ ಹಿಟ್ ಆಯ್ತಲ್ಲ. ಅದಾದ ಮೇಲೆ ಏನಾಗುತ್ತೆ, ನಿಮಗೆ ಜನ ಏನು ಇಷ್ಟಪಡ್ತಾರೋ ಅದನ್ನೇ ಕೊಡಬೇಕಾಗುತ್ತಲ್ಲ ಸರ್. ಅದನ್ನು ಕೊಟ್ಟು 2006ರಿಂದ ಈಗ 2024, 18 ವರ್ಷ ಆಯಿತು. ನನಗೆ ಅನಿಸ್ತಾ ಇರುತ್ತೆ, ಸೊ ಚೇಂಜ್ ಮಾಡಬೇಕಲ್ಲ ಈಗ ಸ್ವಲ್ಪ ಏನಾದರೂ ಅಂತ. ನನಗೆ ಈ ಥರ ಕ್ಯಾರೆಕ್ಟರ್ಸು ಬೇಸಿಕಲಿ ಭಾಳ ಇಷ್ಟ ಸರ್, ಈ ಥರದ್ದು. ಆ್ಯಂಡ್ ಹಾಗಾಗಿ ನಾನು ಈ ಸ್ಟೋರಿನ ನರೇಟ್ ಮಾಡಿದಾಗ, ಪಿನಾಕ ಕಥೆನ ನರೇಟ್ ಮಾಡಿದಾಗ, ಆ ಮೇಕಪ್ಗೆ ಐ ಟುಕ್ 3.5 hours ತಗೊಂಡು ಬಂದೆ. ಅಲ್ಲಿ ನಮ್ಮ ಧನು ಆ ಸ್ಕಲ್ ಮೇಲೆ ಬೆಂಕಿ ಮೇಲೆ ನಡಿಬೇಕಲ್ಲ, ಹಿಂಗೆ ನೋಡಿದೆ, ನಡಿಬೋದಲ್ಲ ಅಂದೆ. ಸರ್ ಡೂಪ್ ಇದ್ದಾರೆ ಅಂದೆ. ಏನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ಥರ, ನಾನು ಯಾರು ಈ ಥರ ನೋಡಿಲ್ಲ, ನಾನೇ ನಡೀತೀನಿ, ಒಂದ್ಸಲಿ ನಡಿಬೋದಾ ಅಂದೆ. ಸರ್ ತೋರಿಸ್ತೀನಿ ಬನ್ನಿ ಸರ್ ಅಂತ ಧನು ಪಟ ಅಂತ ನಡೆದ್ಬಿಟ್ಟ. ನಾನು ನೋಡಿದೆ, ಡೈರೆಕ್ಟ್ರ್ ಹೇಳಿದ ನಾವು ಹೀರೋ ಇನ್ನೂ ನಡೀತೀವಿ ಅಂತ. ರೆಡಿ ಮಾಡ್ಕೋತೀನ ಅಂದೆ. ಶಾರ್ಟ್ ಎಲ್ಲ ರೆಡಿ ಅಣ್ಣ ಬನ್ನಿ ಅಂತ. 1 ಬುರುಡೆ, 2 ಬುರುಡೆ, 3 ಬುರುಡೆ, 4ನೇ ಬುರುಡು ಕಾಲು ಸುಡ್ತಾ ಇದೆ, ದೊಡ್ಡ ಸುಡ್ತಾ ಇದೆ, ತೋರಿಸ್ಲಿಲ್ಲ. ಕೆಳಗೆ ಇಳಿದ್ಬಿಟ್ಟು, ಧನು ಕಾಲ್ಗೆ ಏನು ಹಾಕ್ಕೊಂಡಿದ್ಯಾ ಅಂದೆ. ಏನಿಲ್ಲ ಸರ್ ಹಂಗೇನು ಹೇಳಿದೆ ಅಂದ. ಹೌದಾ ಸರ್ 1 more ಅಂದ. ಸುಡ್ತಾ ಇದೆ ಹೆಂಗಪ್ಪ ಹೇಳಿ. ನಾನೀಗ ಇನ್ನೊಂದು ಶಾರ್ಟ್ ಆಯಿತು, ಇನ್ನೊಂದು ಶಾರ್ಟ್ ಜಾಸ್ತಿ ಸುಟ್ಬಿಡ್ತು. ಅದೇನಾಗುತ್ತೆ, ಸ್ಕಲ್ ಮೇಲೆ ಬೆಂಕಿ ಹಚ್ಚಿದಾಗ ಆ ಸ್ಕಲ್ ಕೂಡ ಅದು ಕೂಡ ಹೀಟ್ ಆಗ್ಬಿಡುತ್ತೆ ಬೆಂಕಿಲಿ. ಫುಲ್ಲು ನಡೆದೆ. ಆಮೇಲೆ ಹೇಳಿದ, ಬಡ್ಡಿ ಮಗನೇ ಕಾಲು ಸುಡ್ತಾ ಇದೆ ನನಗೆ ಅಂದೆ. ನನಗೂ ಸುಡ್ತು ಸರ್, ಹೇಳಿಲ್ಲ ಅಷ್ಟೇ ಅಂತ. ಸೊ ಆ ಥರ, ಸೊ ಅದು ರಿಯಲ್ ಆಗಿ ಮಾಡಿದ್ದು. ಸೊ 3 hour ತಗೊಂಡೆ ಆ ಮೇಕಪ್ ಮಾಡೋದು. ನೋಡಿ, ಒಬ್ಬ ಆರ್ಟಿಸ್ಟ್ ಆಗಿ ನನಗೂ ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡೋಕ್ಕೆ ಭಾಳ ಆಸೆ ಇರುತ್ತೆ. ಅದಕ್ಕೆ ಡೈರೆಕ್ಟ್ರು ಯೋಚನೆನೂ ಇರಬೇಕು, ಓಕೆ ಇವ್ರನ್ನ ಬೇರೆ ಥರ ತೋರಿಸ್ಬೇಕು ಅಂತ. ಈಗ ನೀವು ಹೇಳಿದ್ರಿ ಫಸ್ಟ್ ಸಿನಿಮಾ ನೀವು ವಿಲನ್ ಆಗಿ ಬಂದರೆ, ಈಗ ಈ ಥರ ಅದಕ್ಕಿಂತ ಹೆಚ್ಚಿರುತ್ತೆ ಸರ್ ಸಿನಿಮಾಲಿ. ಸರ್ ಅದೇ ನೀವು ಕೂಡ ಬೇರೆ ಬೇರೆ ಪಾತ್ರಗಳನ್ನು ಮಾಡೋ ಆಲೋಚನೆಗಳ ಬಗ್ಗೆ ಹೇಳ್ತಾ ಇದ್ರಿ. ಜೊತೆಗೆ 18 ವರ್ಷ ಮುಂಗಾರು ಮಳೆ ಜರ್ನಿನೂ ಕೂಡ ಮಾತಾಡಿದ್ವಿ. ಸೊ ಡಿಸೆಂಬರ್ 29ಕ್ಕೆ ಮುಂಗಾರು ಮಳೆ ಬಂದು 18 ವರ್ಷ ಆಯಿತು. ಸೊ ಈ ಸಂದರ್ಭಕ್ಕೂ ಕೂಡ ಗಣೇಶ್ ಅವ್ರನ್ನ ಅಂದರೆ ಒಂದಿಷ್ಟು ಬೇರೆ ಬೇರೆ ಶೇಡಲ್ಲಿ ತೋರಿಸುವಂಥ ಪ್ರಯತ್ನಗಳಿಗೆ ಕಥೆಗಳನ್ನ ರೆಡಿ ಮಾಡುವಂತಹ ನಿರ್ದೇಶಕರ ಕೊರತೆ ನಮ್ಮಲ್ಲಿತ್ತ, ಅಥವಾ ನೀವು ಪಾತ್ರಗಳಿಗೆ ಒಗ್ಗಿಕೊಳ್ಳುವಂತಹ ಸಂದರ್ಭ ಲೇಟ್ ಆಯ್ತಾ ಅನ್ನುವಂಥದ್ದು ಸರ್? ಇಲ್ಲ, ನನಗೆ ಬೇರೆ ಥರದ ಸ್ಕ್ರಿಪ್ಟೇ ಬರಲಿಲ್ಲ ಜಗನ್ನವ್ರ. ಏನಾಗುತ್ತೆ, ಆರ್ಟಿಸ್ಟ್ಗೆ ಚೇಂಜ್ ಮಾಡಬೇಕು ಅಂತ ಇರುತ್ತೆ. ಈಗ ನೋಡಿ, ಈಗ ಬಿಡಿ, ಈಗ ಒಂದು 3-4 ವರ್ಷದಿಂದ ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ ಹಂಗೆ ಆಗ್ತಾ ಇದೆ. ಬಿಫೋರ್ ನಾನು ವರ್ಷಕ್ಕೆ 3 ಸಿನಿಮಾ ಮಾಡ್ತಿದ್ದೆ. 3 ಸಿನಿಮಾ ಮಾಡಿದಾಗ ಒಂದು ಎಕ್ಸ್ಪರಿಮೆಂಟ್ ಮಾಡ್ಬೋದು. 3 ಸಿನಿಮಾ ಅಂತ ಬಂದಾಗ ಒಬ್ಬ ಆರ್ಟಿಸ್ಟ್ ಆಗಿ ಒಂದು ಎಕ್ಸ್ಪರಿಮೆಂಟ್ ಅಂತ ಮಾಡ್ಬೋದು. ಕಥೆ ಬರಬೇಕು, ಕಥೆ ಬಂದ ತಕ್ಷಣ ಪ್ರೊಡಕ್ಷನ್ ಹೌಸ್ ಕೂಡ ಅದನ್ನು ಹಾಗೆ ಎತ್ತಿ ಹಿಡಿಬೇಕು. ಈಗ ಇಷ್ಟು 18 ವರ್ಷ ಮಾಡಿದ ಪಾತ್ರಗಳು ಖುಷಿ ಕೊಟ್ಟಿದೆ, ಖುಷಿ ಕೊಟ್ಟಿಲ್ಲ ಅಂತ ಏನಿಲ್ಲ. ಬಟ್ ಆ್ಯಸ್ ಎ ಆ್ಯಕ್ಟರ್ ಬೇರೆ ಆಯಾಮನು ತೋರಿಸ್ಬೇಕಲ್ಲ, ಆ್ಯಸ್ ಆ್ಯಕ್ಟರ್ ತೋರಿಸ್ಬೇಕಾಗುತ್ತಲ್ಲ. ಬಂದಿದೆ, ಕೆಲವೊಂದು ವರ್ಕೌಟ್ ಆಗಿಲ್ಲ, ಬಿಟ್ಟಿದ್ದೀವಿ. ಐ ಥಿಂಕ್ ಇದು ರೈಟ್ ಟೈಮ್ ಅನಿಸುತ್ತೆ, ಕರೆಕ್ಟ್ ಟೈಮಲ್ಲಿ ಚೇಂಜ್ ಮಾಡಿದ್ದೀವಿ ಅನಿಸುತ್ತೆ. ಗಣೇಶ್ ಸರ್, ನಿಮ್ಮ ಕ್ಲಾಸು ಮಾಸು ಎಲ್ಲ ವೇರಿಯೇಷನ್ಸ್ನ ನೋಡ್ಕೊಂಡು ಬರ್ತಿದ್ದೀವಿ. ನೀವೇ ಹೇಳ್ದಂಗೆ ಇದು ನಿಮ್ಮ ಕರಿಯರ್ಗೆ ಮತ್ತೊಂದು ಮಹತ್ವದ ತಿರುವು ಕೊಡುವಂಥ ಒಂದು ಬೇರೆ ಜಾನರ್ ಸಿನಿಮಾ. ಸೊ ಮೊದಲ ಬಾರಿಗೆ ನಿಮ್ಮನ್ನ ಹರಿಸಿ ಬಂದಾಗ ನೀವು ಯಾವ ಥರ ಫೀಲ್ ಆದ್ರಿ? ಜೊತೆಗೆ ಶಿಲ್ಪಾ ಮೇಡಮ್ ಅವ್ರು ಏನಂದ್ರು? ಬೆಳಿಗ್ಗೆ ಟೀಸರ್ ತೋರಿಸ್ದೆ, ಶಿಲ್ಪನ್ಗೂ ಮಕ್ಳಿಗೂ ಹ್ಯಾಪಿ ನ್ಯೂ ಇಯರ್ ನೋಡಿ ಅಂತ. ಸೊ 3 ನೋಡಿ ಸಖತ್ತಾಗಿ ಮಾಡಿದ್ರಿ
ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಅಂದರು. ಹೌದು, ಸಖತ್ತಾಗಿ ಕಾಣಿಸ್ತಾ ಇದ್ದೀವಿ. ನಾನು ಯಾಕೆ ಇಲ್ಲಿ ಥರ ಡೈಲಾಗ್ ಹೇಳಿದೆ ಅಂದರೆ, ನನ್ನ ಮಗ ಟೀಸರ್ ನೋಡಿ ಒಂದೇ ಸಲ ನೋಡಿದ ತಕ್ಷಣ ಥರ ಪ್ಯಾ 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 ಅಂತಿದ್ದ. ಓಕೆ, ಇದು ನಾವು ಅಂದ್ಕೊಂಡಾಗೆ ಕಿಕ್ ಕೊಡುತ್ತೆ ಅಂತ ಅಂದ್ಕೊಂಡ್ವಿ. ಖುಷಿಯಾಗಿದ್ದಾರೆ ಸರ್. ಈಗ ನಮ್ಮನೆಯವರು ಖುಷಿ ಆಗ್ತಾರೆ. ಅದ್ರ ಜೊತೆಯಲ್ಲಿ ನೀವುಗಳೆಲ್ಲ ಸ್ನೇಹಿತರು, ಮಾಧ್ಯಮದ ಮಿತ್ರರು, ಹೌದು ಬೇರೆ ಥರ ಮಾಡಿದಿರಿ ಅಂತ ಹೇಳಿದಾಗ, ಫ್ಯಾನ್ಸ್ ಎಲ್ಲ ಬೇರೆ ಥರ ಮಾಡಿದಿರಿ ಅಂದಾಗ, ಹೌಸ್ಫುಲ್ ಫಿಲ್ಮ್ ರಿಲೀಸ್ ಆದಮೇಲೆ ಹೌಸ್ಫುಲ್ ಬೋರ್ಡ್ ಬಿದ್ದಾಗ ಖುಷಿನೇ ಬೇರೆ ಸರ್.